ವರದಿಯ ಬೆನ್ನಲ್ಲೇ ಮೆಟ್ರೋ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಟಿವಿ 9 ವರದಿಯ ಬೆನ್ನಲ್ಲೇ ನೇಮಕಾತಿ ಅಧಿಸೂಚನೆಯನ್ನ ವಾಪಸ್ ಪಡೆದಿದ್ದಾರೆ. ಟ್ರೈನ್ ಆಪರೇಟರ್ ನೇಮಕಾತಿಗೆ ಆಹ್ವಾನವನ್ನ ನೀಡಿತ್ತು ಬಿಎಂಆರ್ಸಿಎಲ್. ಆದರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೆಲ ಷರತ್ತುಗಳನ್ನ ವಿಧಿಸಿ ದೊಡ್ಡ ಎಡವಟ್ಟನ್ನೇ ಮಾಡಿತ್ತು. 3 ವರ್ಷ ಟ್ರೈನ್ ಆಪರೇಟ್ ಅನುಭವ ಇರಬೇಕು ಅನ್ನುವಂತ ರೂಲ್ಸ್ ಅನ್ನ ಹಾಕಿತ್ತು. ಈ ನಿಯಮದಿಂದಾಗಿ ಹೈದರಾಬಾದ್ ಚೆನ್ನೈನವರಿಗೆ ಮಾತ್ರ ಕೆಲಸ ಸಿಗುವಂತ ಎಲ್ಲಾ ಚಾನ್ಸಸ್ಗಳಿತ್ತು. ಬಿಎಂಆರ್ಸಿಎಲ್ ನಿಯಮದಿಂದ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇತ್ತು. ಈ ಬಗ್ಗೆ ಟಿವಿ 9 ಸುದೀರ್ಘವಾದಂತ ವರದಿಯನ್ನ ಪ್ರಸಾರ ಮಾಡಿತ್ತು ನಿನ್ನೆ ದಿನ. ಟಿವಿ 9 ವರದಿಯ ಬೆನ್ನಲ್ಲೇ ನೇಮಕಾತಿ ಅಧಿಸೂಚನೆ ವಾಪಸ್ ಪಡೆಯಲಾಗಿದೆ. ಇವತ್ತು ಬಿಎಂಆರ್ಸಿಎಲ್ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇವೆ. ವಿಧಿಸಿರುವಂತಹ ಷರತ್ತು ನಿಯಮಗಳಿಂದಾಗಿ ಹೈದರಾಬಾದ್ ಚೆನ್ನೈನವರಿಗೆ ಮಾತ್ರ ಕೆಲಸವಾಗ್ತಾ ಇತ್ತು. ಹೀಗಾಗಿ ಕನ್ನಡಿಗರಿಗೆ ಅನ್ಯಾಯವಾಗುತ್ತೆ ಅಂತ ಟಿವಿ 9 ಸುದೀರ್ಘವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ನೇಮಕಾತಿ ಅಧಿಸೂಚನೆಯನ್ನ ವಾಪಸ್ ಪಡೆಯಲಾಗಿದೆ. ಅದರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ನೀವು ನೇಮಕಾತಿ ಆದೇಶದ ಪ್ರತಿಯನ್ನ ನೀವು ಗಮನಿಸಬಹುದು. ನಿನ್ನೆ ದಿನ ಕೆಲವೊಂದು ಕಂಡೀಷನ್ ಅನ್ನ ಹಾಕಿ ಕೊಟ್ಟಿರುವಂತಹ ನೇಮಕಾತಿ ಆದೇಶದ ಪ್ರತಿ, ಇದನ್ನ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದವು. ಇವೆಲ್ಲವನ್ನ ಕೂಡ ಸುದೀರ್ಘವಾಗಿ ಟಿವಿ 9 ವರದಿ ಪ್ರಸಾರ ಮಾಡಿತ್ತು. ಏನು ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ ಈ ನಿಯಮಗಳಿಂದಾಗಿ ಅಂತ. ಅದರ ಬೆನ್ನಲ್ಲೇ ನೇಮಕಾತಿ ಆದೇಶ ಹಿಂಪಡೆದಿದೆ ಬಿಎಂಆರ್ಸಿಎಲ್. ಅದರ ಪ್ರತಿಯನ್ನ ಕೂಡ ನೀವು ಗಮನಿಸಬಹುದು ಸ್ಕ್ರೀನ್ನಲ್ಲಿ.